देखो भैया उधर वो ऐश्वर्या राय नाच रही है, वो देखो भैया अमिताभ बच्चन ने डांस मारा। ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿಶ್ವಸುಂದರಿ ಐಶ್ವರ್ಯ ರೈ ಬಗ್ಗೆ ಹಗುರವಾಗಿ ಮಾತನಾಡಿರೋ ಮಾತು ಈಗ ವಿವಾದಕ್ಕೆ ಕಾರಣವಾಗಿದೆ. ಐಶು ಅಭಿಮಾನಿಗಳನ್ನು ಕೂಡ ಕೆರಳಿಸಿದೆ. ದೇಶವ್ಯಾಪಿ ರಾಹುಲ್ ಗಾಂಧಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಅಸಲಿಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗಾಗಿ ಕಾನ್ಪುರದಲ್ಲಿದ್ರು. ಅಲ್ಲಿ ನೆರೆದಿದ್ದ ಇಡೀ ಸಮೂಹವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ರು. ಈ ಭಾಷಣದಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಸಮಾರಂಭದ ದಿನವನ್ನ ಮೆಲುಕು ಹಾಕಿದ ರಾಹುಲ್ ಗಾಂಧಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಟೀಕಾಸ್ತ್ರ ಪ್ರಯೋಗ ಮಾಡ್ತಾ ಇದ್ರು. ನರೇಂದ್ರ ಮೋದಿ ಅವರ ರಾಮರಾಜ್ಯದಲ್ಲಿ ದಲಿತರು ಹಾಗೂ ಇತರರಿಗೆ ಪ್ರಾಶಸ್ತ್ಯ ಸಿಗೋದಿಲ್ಲ ಅಂತ ಗುಡುಗಿದ್ರು. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಇನ್ವೈಟ್ ಮಾಡಿರಲಿಲ್ಲ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಒಳಗೆ ಬಿಡ್ಲಿಲ್ಲ ಅಂತ ರಾಹುಲ್ ಗಾಂಧಿ ಜಾತಿ ಗಣತಿಯ ವಿವರವನ್ನೂ ಕೊಟ್ರು. ದೇಶದಲ್ಲಿ 50% ಜನರು ಹಿಂದುಳಿದ ವರ್ಗಕ್ಕೆ ಸೇರಿದವರು, 15% ದಲಿತರು, 8% ಬುಡಕಟ್ಟು ಹಾಗೆ 15% ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಅಂತ ಹೇಳಿದ್ರು. ಆದ್ರೆ ನೀವೆಷ್ಟೇ ಹೋರಾಡಿ ಕೂಗಾಡಿ ಈ ದೇಶದಲ್ಲಿ ಇವರಿಗೆಲ್ಲ ಉದ್ಯೋಗ ಸಿಗಲ್ಲ, ಪ್ರಧಾನಿ ಮೋದಿಗೆ ಉದ್ಯೋಗ ನೀಡೋದಕ್ಕೆ ಇಷ್ಟ ಕೂಡ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಹೀಗೆ ಮೋದಿ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಹೋದ ರಾಹುಲ್ ಗಾಂಧಿ ಮಾತಿನ ಭರದಲ್ಲಿ ಬಾಲಿವುಡ್ನ ಶೆಹನ್ ಶಾ ಅಮಿತಾಬ್ ಬಚ್ಚನ್ ಹಾಗೆ ಅವರ ಸೊಸೆ ಐಶ್ವರ್ಯ ರೈ ಅವರನ್ನ ಎಳೆದು ತಂದ್ರು. ರಾಮ ಮಂದಿರದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಕೈಗಾರಿಕೋದ್ಯಮಗಳು ಅಮಿತಾಬ್ ಬಚ್ಚನ್ ಅವರನ್ನ ಇನ್ವೈಟ್ ಮಾಡೋ ಮೂಲಕ ಮೋದಿ ದೇಶದ 73% ಜನರನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಿದ್ರು. ಇಷ್ಟೇ ಆಗಿದ್ರೆ ರಾಹುಲ್ ಗಾಂಧಿ ಅವರಿಗೆ ವಿವಾದ ಸುತ್ತಕೊಳ್ತಿರ್ಲಿಲ್ಲ ಅನ್ಸುತ್ತೆ. ವಾರಣಾಸಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಇನ್ನೊಂದು ರ್ಯಾಲಿಯಲ್ಲಿ ಮಾತನಾಡಿರೋ ರಾಹುಲ್ ಗಾಂಧಿ, ದೇಶದಲ್ಲಿ 2 ಪ್ರಮುಖ ಸಮಸ್ಯೆಗಳಿದೆ. ಮೊದಲನೇದು ನಿರುದ್ಯೋಗ, ಎರಡನೇದು ಹಣದುಬ್ಬರ. ಆದ್ರೆ ಯಾರೂ ಈ ವಿಚಾರದ ಬಗ್ಗೆ ಮಾತಾಡೋದಿಲ್ಲ. ಇವುಗಳನ್ನ ಎಲ್ಲೂ ತೋರಿಸ್ತಾ ಇಲ್ಲ. ಕೇವಲ ಮೋದಿ ಅವರನ್ನ ಮಾತ್ರ ಟಿವಿಯಲ್ಲಿ 24 ಗಂಟೆ ತೋರಿಸ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಐಶ್ವರ್ಯ ರೈ ಕುಣಿಯೋದನ್ನ ತೋರಿಸ್ತಾರೆ, ಇಲ್ಲಾಂದ್ರೆ ಅಮಿತಾಬ್ ಬಚ್ಚನ್ ಅವರನ್ನ ತೋರಿಸ್ತಾರೆ ಅಂತ ಹೇಳಿದ್ರು. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಈ ಮಾತು ಅನೇಕರನ್ನ ಕೆರಳಿಸಿದೆ. ಐಶ್ವರ್ಯ ರೈ ಅವರನ್ನ ರಾಹುಲ್ ಗಾಂಧಿ ಕುಣಿಯೋಳು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಐಶ್ವರ್ಯ ರೈ ಹಾಗೆ ಅಮಿತಾಬ್ ಬಚ್ಚನ್ ಅಭಿಮಾನಿಗಳು ರಾಹುಲ್ ಗಾಂಧಿ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇನ್ ಕೆಲವರು ರಾಹುಲ್ ಗಾಂಧಿ ಅವರನ್ನ ಟ್ರೋಲ್ ಕೂಡ ಮಾಡ್ತಿದ್ದಾರೆ. देखा उसमें आपने एक ओबीसी चेहरा देखा, एक दलित चेहरा देखा, एक आदिवासी चेहरा देखा? नहीं, उसमें एक नहीं था. उसमें अमिताभ बच्चन थे, ऐश्वर्या राय थी, नरेंद्र मोदी थे. 73% का एक व्यक्ति नहीं था उसमें. तो ये कैसा हिंदू राष्ट्र है जिसमें 73% लोग इसमें है ही नहीं? 73% की आबादी कहीं दिखती नहीं है. आप लोग पता है कहां हो? दिहाड़ी मजदूरी जो करते हैं ना, उन लोगों की लिस्ट निकालो, वहां आपके नाम मिलेंगे. और ये लोग क्या चाहते हैं? ये लोग चाहते हैं कि आप लोग कभी भी इस देश को कंट्रोल ना कर पाओ. ये देश आपका है, 73% का है. और ये जो पेपर चोरी किया ना आपका, ये आपको रोकने का तरीका है, ये आपको ठगने का तरीका है.